ಯಾರು ಕೂತ್ಕೊಂಡು ಕೆಲಸ ಮಾಡ್ತಾರೆ, ಇಲ್ಲ ಅಂದ್ರೆ ತುಂಬಾ ಸ್ಟ್ರೆಸ್ ಇರೋ ಪೇಷಂಟ್ಸ್, IT ಫೀಲ್ಡ್ ಅಲ್ಲಿ ಇರೋರು, ಫೈನಾನ್ಸ್ ಫೀಲ್ಡ್ ಅಲ್ಲಿ ಇರೋರು, ಈ ತರ ಇರೋರೆಲ್ಲ ಫಿಸಿಕಲ್ ಎಕ್ಸರ್ಸೈಸಸ್ ಯಾವುದಿರಲ್ಲ, ಅವ್ರಿಗೆ ಗ್ಯಾಸ್ ತುಂಬಾ ಜಾಸ್ತಿ ಆಗುತ್ತೆ. ಅದು ಫ್ಯಾಟಿ ಲಿವರ್ ಆಗೋದಕ್ಕೂ ಕಾರಣ ಏನು? ಆಲ್ಕೋಹಾಲ್, ಇಲ್ಲ ಅಂದ್ರೆ ಸ್ಮೋಕ್ ಮಾಡೋವರೆಗೂ ಈ ತರ ಸಮಸ್ಯೆಗಳು ಬರುತ್ತೆ. ಹೆಚ್ಚಿಗೆ ತಿನ್ನೋದನ್ನು ತಪ್ಪು. ಅದರಿಂದ ಇನ್ಸುಲಿನ್ ಪ್ರೊಡಕ್ಷನ್ಸ್ ಜಾಸ್ತಿ ಆಗ್ತಾ ಇಲ್ಲ, ನಿಮ್ದು ಡಯಾಬಿಟಿಸ್ ಮೆಲಿಟಸ್ ಜಾಸ್ತಿ ಆಗ್ಬಿಟ್ರಿ ಅಂದ್ರೆ ಅದು ಒನ್ ಟೈಮ್ ಅಲ್ಲಿ ಪ್ಯಾನ್ಕ್ರಿಯಾಸ್ ಕೆಲಸ ಮಾಡಲ್ಲ. ನಮಸ್ಕಾರ. ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಮಾತಾಡ್ತಾ ಇರೋದು ಡಯಾಫ್ರಮ್ ಕೆಳಗೆ ಪೆಲ್ವಿಕ್ ಏರಿಯಾ ಮೇಲೆ ಇರುವಂತಹ ಕಿಬ್ಬೊಟ್ಟೆ ಅಂದ್ರೆ ಅಬ್ಡಮೆನ್ ಬಗ್ಗೆ, ಅಬ್ಡಮೆನ್ ಕ್ಯಾವಿಟಿಯ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಸೊ ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಹಾಗೆ ಏಲ್ಮೆಂಟ್ಸ್ ಬಂದ್ರೆ ಯಾವ ರೀತಿ ನಾವು ಅದನ್ನು ಗುರುತಿಸಬಹುದು, ಯಾವ ರೀತಿ ಚಿಕಿತ್ಸೆ ಇರುತ್ತೆ, ಇದೆಲ್ಲವನ್ನ ಮಾತಾಡೋಣ. ಮೊದಲನೇದಾಗಿ ಸ್ವಾಮೀಜಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೀನಿ. ಸ್ವಾಮೀಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಪ್ರಿಯ ವೀಕ್ಷಕರೇ. ಈ ದಿನ ನಾವು ಅಬ್ಡಾಮಿನಲ್ ಕ್ಯಾವಿಟಿ ಅಂತ ಹೇಳ್ತಾ ಇದ್ದೀವಿ. ಇದರಲ್ಲಿ ಒಂದು 10 ಆರ್ಗನ್ಸ್ ಇದೆ. ಅದರ ವಿಚಾರವಾಗಿ ಮಾಹಿತಿ ತಿಳಿಸ್ಕೊಳ್ತೀವಿ, ನೋಡೋಣ ಬನ್ನಿ. ಪ್ರಿಯ ವೀಕ್ಷಕರೇ, ಈಗ ನೀವು ನೋಡಿದ್ರೆ ನಮ್ಮ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ ಒಂದು ಅಬ್ಡಾಮಿನಲ್ ಆರ್ಗನ್, ಅದರದ್ದು ಏಲಿಮೆಂಟ್ಸ್ ಏನುಂಟು. ಫಸ್ಟ್ ಮೊಟ್ಟ ಮೊದಲಾಗಿ ನೀವು ನೋಡಿದ್ರೆ ಸ್ಟಮಕ್ ಏನ್ ಕೆಲಸ ಮಾಡುತ್ತೆ? ಡೈಜೆಷನ್, ಆಯ್ತಾ? ಅದರಲ್ಲಿ ಮೆಕ್ಯಾನಿಕಲ್ ಅಂಡ್ ಕೆಮಿಕಲ್ ಡೈಜೆಷನ್ ಮಾಡುತ್ತೆ. ಕೆಲವು ವಿಚಾರಗಳು ಇದರಲ್ಲಿ ನೀವು ತಿಳಿಸ್ಕೋಬೇಕು ಅಂದ್ರೆ ಅದು ಏನೇನು ಪ್ರೊಡಕ್ಷನ್ ಮಾಡುತ್ತೆ, ಯಾವ ತರ ಪ್ರೊಡಕ್ಷನ್ಸ್ ಮಾಡ್ತಾ ಇದೆ ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಅದು ಒಂದು ಕೆಮಿಕಲ್, ಆ ಕೆಮಿಕಲ್ ನ ಅದು ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ನೋಡಿದ್ರೆ ಪಿಪ್ಸಿನ್ ಒಂದು ಕೆಮಿಕಲ್ ನ ಅದು ಮಾಡುತ್ತೆ. ಥರ್ಡ್ ಬಂದು ನಿಮ್ಗೂ ಇಂಟ್ರೆನ್ಸಿಕ್ ಫ್ಯಾಕ್ಟರ್ ಒಂದಿದೆ. ಇದು 3 ಸೇರಿದ್ರೆ ಇದು ಅಗ್ನಿ ತತ್ವ. ಇದು ಏನು ಪ್ರೊಡ್ಯೂಸ್ ಮಾಡೋದೇನು? ಅಗ್ನಿ ತತ್ವವನ್ನು ಪ್ರೊಡ್ಯೂಸ್ ಮಾಡೋದು. ಅದರಿಂದ ನಮ್ಗೆ ಡೈಜೆಷನ್ಸ್ ಆಗೋದು, ಏನೆಲ್ಲ ತಿಂತ ಇದೆಯೋ ಅದು ಡೈಜೆಷನ್ಸ್ ಆಗೋದು. ಈಗ ಇದರಲ್ಲಿ ನೋಡಿದ್ರೆ ಗ್ಯಾಸ್ಟ್ರಿಕ್ಸ್ ಅಂಡ್ ಅಲ್ಸರ್ಸ್ ಬರೋದಕ್ಕೂ ಅವಕಾಶ ಇದೆ. ಯಾವತ್ತು ನಿಮ್ಗೆ ಇಂಡೈಜೆಷನ್ ಆಗ್ತಾ ಇದೋ ಅವತ್ತು ಗ್ಯಾಸ್ಟ್ರಿಟಿಸ್ ತುಂಬಾ ಜಾಸ್ತಿ ಆಗ್ಬೋದು, ಹೈಪರ್ ಅಸಿಡಿಟಿ ಜಾಸ್ತಿ ಆಗ್ಬೋದು. ಅದರಿಂದ ಒಂದು ಕಾಲ ಆದ್ಮೇಲೆ ನಿಮ್ಗೂ ಅಲ್ಸರ್ಸ್ ತರ ಫಾರ್ಮ್ ಆಗೋದಕ್ಕೂ ಚಾನ್ಸಸ್ ಇದೆ. ನೆಕ್ಸ್ಟ್ ನೀವು ಏಲ್ಮೆಂಟ್ ನೋಡಿದ್ರೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಸ್ ಆಗ್ಬೋದು. ತುಂಬಾ ಗ್ಯಾಸ್ಟ್ರಿಕ್ ಆಗ್ಬಿಟ್ರೆ ಏನಾಗುತ್ತೆ? ಉರಿ ಬರುತ್ತೆ. ಉರಿ ಬಂದ್ಮೇಲೆ ಆ ಕಾಲನ್ಸ್ ಎಲ್ಲ ನೀವು ನೋಡಿದ್ರೆ ಅದು ಸ್ಮಾಲ್ ಇಂಟೆಸ್ಟೈನ್ ಇರ್ಬೋದು, ಲಾರ್ಜ್ ಇಂಟೆಸ್ಟೈನ್ ಇರ್ಬೋದು, ಇಲ್ಲ ಒಳಗಡೆ ಸ್ಟಮಕ್ ಒಳಗಡೆ ನೀವು ನೋಡಿದ್ರೆ ಅದು ತುಂಬಾ ಚಿಕ್ಕದು ಆ ಸ್ಟಮಕ್. ಅದರಲ್ಲೇ ನೀವು ನೋಡಿದ್ರೆ ಒಂದು ಟ್ಯೂಮರ್ ಫಾರ್ಮ್ ಆಗ್ಬೋದು. ಫಸ್ಟ್ ಅದು ಅಲ್ಸರ್ ತರ ಇರುತ್ತೆ, ಅದಾದ್ಮೇಲೆ ಅದು ಅಡ್ವಾನ್ಸ್ ಆಗಿ ಅದು ಟ್ಯೂಮರ್ ಆಗಿ ಕಾರ್ಸಿನೋಮಾ ಹೇಳ್ಬೋದು. ಆ ತರ ಒಂದು ಚಾನ್ಸಸ್ ಕ್ಯಾನ್ಸರ್ ಬರೋದಕ್ಕೂ ಚಾನ್ಸಸ್ ಇದೆ. ಥರ್ಡ್ ಬಂದು ಗ್ಯಾಸ್ಟ್ರೋಪ್ಯಾರಸಿಸ್ ಹೇಳ್ತೀವಿ. ಗ್ಯಾಸ್ಟ್ರೋಪ್ಯಾರಸಿಸ್ ಅಂದ್ರೆ ಅದು ಗ್ಯಾಸ್ ರಿಲೀಸ್ ಮಾಡೋದಕ್ಕೂ ತುಂಬಾ ಟೈಮ್ ತಗೊಳುತ್ತೆ. ಕೆಲವ್ರಿಗೂ ನೋಡಿದ್ರೆ ಹೊಟ್ಟೆ ತಿಂದ್ಮೇಲೆ ಇಂಡೈಜೆಷನ್ ಆಗೋ ಟೈಮ್ ಅಲ್ಲಿ ಗ್ಯಾಸ್ ರಿಲೀಸ್ ಆಗಲ್ಲ. ಅದಕ್ಕೂ ಎಲ್ಲರೂ ಪೆಂಟಾಫೋರ್ಟ್ ಒಂದು ಮೆಡಿಸಿನ್ಸ್ ತಗೊಳ್ತಾರೆ, PAN40 ಅಂತ ತಗೊಳ್ತಾರೆ. ಈ ತರ ತಗೊಳ್ಳೋದ್ರಿಂದ ಊಟಕ್ಕೂ ಒಂದು ½ an hour ಮುಂಚೆ ತಗೊಂಡ್ರೆ ಅವ್ರಿಗೆ ಯಾಕೆ ಹೈಪರ್ ಅಸಿಡಿಟಿ ಇದೋ ಅವ್ರಿಗೆ ಕ್ಲಿಯರ್ ಆಗುತ್ತೆ. ಇದು ಮೋಸ್ಟ್ಲಿ ಯಾವ ತರ ಪೇಷಂಟ್ಸ್ ಅಲ್ಲಿ ಕಾಣಿಸ್ಬೋದು? ಯಾರು ಕೂತ್ಕೊಂಡು ಕೆಲಸ ಮಾಡ್ತಾರೆ, ಇಲ್ಲ ಅಂದ್ರೆ ತುಂಬಾ ಸ್ಟ್ರೆಸ್ ಇರೋ ಪೇಷಂಟ್ಸ್, IT ಫೀಲ್ಡ್ ಅಲ್ಲಿ ಇರೋರು, ಫೈನಾನ್ಸ್ ಫೀಲ್ಡ್ ಅಲ್ಲಿ ಇರೋರು, ಈ ತರ ಇರೋರೆಲ್ಲ ಫಿಸಿಕಲ್ ಎಕ್ಸರ್ಸೈಸಸ್ ಯಾವುದಿರಲ್ಲ, ಅವ್ರಿಗೆ ಗ್ಯಾಸ್ ತುಂಬಾ ಜಾಸ್ತಿ ಆಗುತ್ತೆ. ಈಗ ನೀವು ನೋಡಿದ್ರೆ MNC ಕಂಪನೀಸ್ ಅಲ್ಲಿ ಎಲ್ಲ ಒಂದು ½ an hour ಒಂದ್ಸತಿ ಎದ್ದು ನಡ್ಕೊಂಡು ಹೋಗಿಂಟು ಒಂದು ಸ್ಟ್ರೆಸ್ ರಿಲೀಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರಿಂದ ಅವ್ರಿಗೂ ಸ್ವಲ್ಪ ಚೆನ್ನಾಗಿದೆ. ಈವನ್ ವೀಕೆಂಡ್ಸ್ ಅಲ್ಲಿ ಅವರು ಸೈಕ್ಲಿಂಗ್ ತಗೊಂಡು ಹೋದ್ರು. ಈ ತರ ಒಂದು ಎಕ್ಸರ್ಸೈಸಸ್, ಫಿಸಿಕಲ್ ಎಕ್ಸರ್ಸೈಸ್ ಅಟ್ಲೀಸ್ಟ್ ನೀವು ಮಾಡ್ಕೊಂಡ್ರೆ ನಿಮ್ಗೆ ಈ 3 ಸಮಸ್ಯೆಗಳು ಬರಲ್ಲ. ಅದೇನು? ಫಸ್ಟ್ ನಾನು ಹೇಳಿರೋ ಪ್ರಕಾರ ಗ್ಯಾಸ್ಟ್ರಿಟಿಸ್ ನಿಮ್ಗೂ ಇರಲ್ಲ, ಸೆಕೆಂಡ್ ಅಲ್ಸರ್ ನಿಮ್ಗೆ ಇರಲ್ಲ, ಕಾರ್ಸಿನೋಮಾ ಬರಲ್ಲ, ಅದೇ ಗ್ಯಾಸ್ಟ್ರೋಪ್ಯಾರಸಿಸ್ ಇದು ಬರಲ್ಲ.
ಈ ತರ ಗ್ಯಾಸ್ ರಿಲೀಸ್ ಆಗೋದು, ಲೇಟ್ ಆಗೋದು, ಈ ತರ ಸಮಸ್ಯೆಗಳು ಬರಲ್ಲ. ಅದೇ ಫಸ್ಟ್ ಆರ್ಗನ್ ಅಲ್ಲಿ ನಮಗೂ ಸ್ಟಮಕ್ ಅಲ್ಲಿ ಅದು ಕಾಣಿಸ್ತಾ ಇದೆ. ನಿಮ್ಗೂ ಸೆಂಟರ್ ಡಯಾಗ್ರಾಮ್ ನೋಡಿದ್ರೆ ಪೂರ್ತಿ ಸ್ಟಮಕ್ ನಾವು ತೋರಿಸಿದೀವಿ, ಥೊರಾಸಿಕ್ ರೀಜಿಯನ್ ಇಂದು ಅಬ್ಡಮನ್ ರೀಜಿಯನ್ಗೂ. ಇದರಲ್ಲಿ ಫಸ್ಟ್ ಪಾರ್ಟ್ ನಾವು ತೋರಿಸ್ತಿರೋದು ಸ್ಟಮಕ್. ಆಯ್ತಾ, ಈಗ ನೆಕ್ಸ್ಟ್ ಪಾರ್ಟ್ ನೀವು ನೋಡಿದ್ರೆ ಲಿವರ್. ನಿಮ್ಮ ಇದು ಸ್ಕ್ರೀನ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಕಾಣಿಸ್ಬೋದು. ಅದರಲ್ಲಿ ಲಿವರ್ ಈಗ ಏನ್ ಮಾಡುತ್ತೆ, ಮೋಸ್ಟ್ಲಿ ಇದು ವಿಸರಲ್ ಆರ್ಗನ್ ಟು ದೊಡ್ಡ ಆರ್ಗನ್ ಇದೆ. ಈ ಆರ್ಗನ್ ನೀವು ನೋಡಿದ್ರೆ ಇದು ಮೆಟಬಾಲಿಕ್ ಹಬ್ ಟು ನಾವು ಹೇಳ್ಬೋದು. ಮೆಟಬಾಲಿಕ್ ಹಬ್ ಅಂದ್ರೆ ಇದು ಏನ್ ಡಿಟಾಕ್ಸಿಫೈ ಮಾಡುತ್ತೆ, ಏನೇನ್ ನಾವು ತಿಂತಾ ಇದೀರೋ ಅದರಲ್ಲಿ ನಿಮ್ಗೆ ಟಾಕ್ಸಿಫಿಕೇಶನ್ ಎಷ್ಟು ಅಕ್ಯುಮುಲೇಷನ್ ನಿಮ್ಮ ಲಿವರ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದೋ ಅದು ಡಿಟಾಕ್ಸಿಫೈ ಮಾಡುತ್ತೆ. ಇಲ್ಲಾಂದ್ರೆ ಮೈಯಲ್ಲಿ ಪ್ರೊಡ್ಯೂಸ್ ಆಗೋದೆಲ್ಲ ಲಿವರ್ ಡೈಜೆಷನ್ ಮಾಡಿ ಡಿಟಾಕ್ಸಿಫೈ ಮಾಡುತ್ತೆ. ಅದೇ ರೀತಿಯಾಗಿ ಬಾಯಿಲ್ ಪ್ರೊಡಕ್ಷನ್ ಮಾಡುತ್ತೆ, ಸೆಕ್ರಿಷನ್ ಅಂತ ಹೇಳ್ತೀವಿ ಬಾಯಿಲ್. ಅದು ಬಾಯಿಲ್ ಎಲ್ಲ ಪ್ರೊಡ್ಯೂಸ್ ಮಾಡುತ್ತೆ. ಏನು ಬಾಯಿಲ್ ನಿಮ್ಗೆ ಬೇಕು, ಯಾವ ತರ ಬಾಯಿಲ್ಸ್ ಬೇಕು ಅದು ಜೀರ್ಣ ಮಾಡೋದಕ್ಕೂ, ಅದು ಯೆಲ್ಲೋ ಬಾಯಿಲ್ ಇರ್ಬೋದು, ಗ್ರೀನ್ ಬಾಯಿಲ್ ಇರ್ಬೋದು, ಈ ತರ ಬಾಯಿಲ್ಸ್ ಪ್ರೊಡಕ್ಷನ್ ಮಾಡೋದಕ್ಕೂ ಸೆಕ್ರಿಷನ್ ಮಾಡೋದಕ್ಕೂ ಲಿವರ್ ಸಪೋರ್ಟ್ ಮಾಡುತ್ತೆ. ಅದೇ ತರ ನೀವು ನೋಡಿದ್ರೆ ಗ್ಲೈಕೋಜನ್ ಸ್ಟೋರೇಜ್, ಏನೇನೆಲ್ಲ ನಿಮ್ಗೂ ಇದು ಗ್ಲೈಸೆಮಿಕ್ ವ್ಯಾಲ್ಯೂಸ್ ಇದು ಇಂಡೆಕ್ಸ್ ಇದು ಅದು ಹೆಚ್ಚಿಗೆ ಆಗ್ಬೇಕು ಅಂದ್ರೆ ಇದು ಗ್ಲೂಟಿನ್ ಅಲ್ಲಿ ಸ್ಟೋರೇಜ್ ಮಾಡೋದಕ್ಕೂ ಲಿವರ್ ಸಪೋರ್ಟ್ ಮಾಡುತ್ತೆ. ಪ್ರೋಟೀನ್ ಸಿಂಥಸಿಸ್, ಈಗ ಕೆಲವು ಇದು ನಾವು ಪ್ರೋಟೀನ್ಸ್ ತಿಂತಾ ಇದೀವಿ, ಅದರಿಂದ ಒಂದು ಪ್ರೋಟೀನ್ ಪ್ರೊಡಕ್ಷನ್ ಆಗುತ್ತೆ. ಬಟ್ ಇದು ನ್ಯೂ ಪ್ರೋಟೀನ್ಸ್ ಸಿಂಥಸಿಸ್ ಅಂದ್ರೆ ನ್ಯೂ ಪ್ರೋಟೀನ್ಸ್ ಏನೇನು ಇದೋ ನಾವು ತಗೊಳ್ಳೋದ್ರಿಂದ ಆ ನ್ಯೂ ಪ್ರೋಟೀನ್ಸ್ ಅನ್ನು ಪ್ರೊಡಕ್ಷನ್ ಮಾಡುತ್ತೆ ಲಿವರ್. ಇದೇ ಇದರದ್ದು ಕೆಲಸ. ಮೇಜರ್ ಎಲಿಮೆಂಟ್ಸ್ ನಾವು ನೋಡಿದ್ರೆ ಫಸ್ಟ್ ಹೆಪಟೈಟಿಸ್. ಹೆಪಟೈಟಿಸ್ ಅಂದ್ರೆ ಜಾಂಡಿಸ್. ಈ ಜಾಂಡಿಸ್ ಅಲ್ಲಿ 3 ಪ್ರಕಾರ ಇದೆ: ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ. ಈ ತರ ಎ ಬಿ ತೊಂದರೆ ಇಲ್ಲ, ಸಿ ಬಂದ್ರೆ ಅದು ಅಡ್ವಾನ್ಸ್ ಸ್ಟೇಜ್. ಆಯ್ತಾ, ಅದಾದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಬರೋದು ಲಿವರ್ ಸರ್ರೋಸಿಸ್, ಅದು ಒಂಥರ ಕ್ಯಾನ್ಸರ್. ಸೊ ಹೆಪಟೈಟಿಸ್ ಬರ್ಬೋದು. ಇಲ್ಲ ಅಂದ್ರೆ ಕೆಲವ್ರಿಗೂ ಫ್ಯಾಟಿ ಲಿವರ್ ಇರ್ಬೋದು. ಅದು ಫ್ಯಾಟಿ ಲಿವರ್ ಆಗೋದಕ್ಕೆ ಕಾರಣ ಏನು? ಆಲ್ಕೋಹಾಲ್. ತುಂಬಾ ಕುಡಿಯೋವರೆಗೂ ಆಲ್ಕೋಹಾಲ್ ಬರುತ್ತೆ. ಇಲ್ಲ ಅಂದ್ರೆ ಸ್ಮೋಕ್ ಮಾಡೋವರೆಗೂ ಈ ತರ ಸಮಸ್ಯೆಗಳು ಬರುತ್ತೆ. ಅದು ಆದ್ಮೇಲೆ ನಾನು ಹೇಳಿರೋದು ಹೆಪಟೈಟಿಸ್ ಆಗ್ಲಿ ಇಲ್ಲ ಅಂದ್ರೆ ಫ್ಯಾಟಿ ಲಿವರ್ ಆಗ್ಲಿ ಒಂದ್ ಸ್ಟೇಜ್ ಅಲ್ಲಿ ಸಿರೋಸಿಸ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಫ್ಯಾಟಿ ಲಿವರ್ ಬಂದು ಸಿರೋಸಿಸ್ ಆಗಿ, ಸಿರೋಸಿಸ್ ಅಂದ್ರೆ ಅದು ಟೈಪ್ ಆಫ್ ಅಲ್ಸರ್ಸ್ ಆರ್ ಸಿಸ್ಟ್ ಆರ್ ಈವನ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಕ್ಯಾನ್ಸರ್. ಇಲ್ಲ ಅಂದ್ರೆ ಹೆಪ್ಟಾಸೆಲ್ಯುಲರ್ ಕಾರ್ಸಿನೋಮ ಅಂತ ಹೇಳಿ. ಹೆಪ್ಟಾಸೆಲ್ಯುಲರ್ ಕಾರ್ಸಿನೋಮ ಅಂದ್ರೆ ಒಂದು ಪರ್ಟಿಕ್ಯುಲರ್ ಲಿವರ್ ಆಗಲಿ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಹೆಪ್ಟಾಸೆಲ್ಯುಲರ್ ಇದೆ, ಅದರಲ್ಲಿ ಕ್ಯಾನ್ಸರ್ ಬರೋದಕ್ಕೆ ಅವಕಾಶ ಇದೆ. ಈ ಡಯಾಗ್ರಾಮ್ ಅಲ್ಲಿ ತೋರಿಸಿಲ್ಲ, ನಾನು ನೆಕ್ಸ್ಟ್ ಟೈಮ್ ಏನಾದ ಅವಕಾಶ ಇದ್ರೆ ಪೇಷಂಟ್ ಮೇಲೆ ಮಾಡೋ ಟೈಮ್ ಅಲ್ಲಿ ಹೆಪ್ಟಾಸೆಲ್ಯುಲರ್ ಎಲ್ಲಿ ಇದೆ ಅಂತ ನಾನು ತೋರಿಸ್ತೀನಿ. ಅದರಲ್ಲಿ ಯಾವ ತರ ಒಂದು ನಿಮ್ಗೂ ಕ್ಯಾನ್ಸರ್ ಬರೋದಕ್ಕೆ ಅವಕಾಶ ಇದೆ. ಅದೇ ರೀತಿಯಾಗಿ ಮೆಟಬಾಲಿಕ್ ಡಿಸಾರ್ಡರ್ಸ್ ಆಗ್ಬೋದು. ಮೆಟಬಾಲಿಕ್ ಡಿಸಾರ್ಡರ್ಸ್ ಯಾವತ್ತು? ಕೆಲವು ಟೈಮ್ ನಾವು ಕಂಟಾಮಿನೇಟೆಡ್ ವಾಟರ್ಸ್ ತಗೊಳ್ತಾ ಇದ್ವಿ, ಅದರಿಂದ ಆಗ್ಬೋದು. ಕೆಲವ್ರಿಗೂ ಇದು ಮಸ್ಕಿಟೋ ಬೈಟ್ ನಿಂದು ಮಲೇರಿಯಾ ಆಗ್ಬೋದು, ಡೆಂಗ್ಯೂ ಆಗ್ಬೋದು. ಈ ತರ ಇದ್ರೇನು ನಿಮ್ಗೂ ಮೆಟಬಾಲಿಕ್ ಡಿಸಾರ್ಡರ್ಸ್ ಆಗೋದಕ್ಕೆ ಅವಕಾಶ. ಆಯ್ತಾ? ಸೊ ಈಗ ನಾವು ಲಿವರ್ ಬಗ್ಗೆ ಮಾತಾಡ್ತೀವಿ. ನೆಕ್ಸ್ಟ್ ಆಗ ನಾವು ಹೋಗಿದ್ರೆ ಗಾಲ್ ಬ್ಲಾಡರ್ ಫಸ್ಟ್ ನಾನು ತಗೊಳ್ತೇನೆ. ಅಪೆಂಡಿಕ್ಸ್ ಮುಂದೆ ಗಾಲ್ ಬ್ಲಾಡರ್ ತಗೊಳ್ತೇನೆ. ಗಾಲ್ ಬ್ಲಾಡರ್ ನೀವು ನೋಡಿದ್ರೆ ಏನ್ ಸ್ಟೋರ್ ಮಾಡುತ್ತೆ? ಬಾಯಿಲ್ಸ್ ಎಲ್ಲ ಕಾನ್ಸಂಟ್ರೇಟ್ ಮಾಡಿ ಇದು ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋರ್ ಮಾಡುತ್ತೆ. ಗಾಲ್ ಬ್ಲಾಡರ್ ಇರೋದು ಅವಶ್ಯಕತೆನ ಇಲ್ಲವ? ಕೆಲವರು ಇದು ಪ್ರಶ್ನೆ ಕೇಳಿದ್ದಾರೆ. ಕೆಲವು ಟೈಮ್ ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್ಸ್ ತುಂಬಾ ಆಗ್ಬಿಡುತ್ತೆ, ಗಾಲ್ ಬ್ಲಾಡರ್ ನಾವು ರಿಮೂವ್ ಮಾಡಿದೀವಿ, ಆಯ್ತಾ, ಈಗ ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ. ದೇವರು ಒಂದೊಂದು ಆರ್ಗನ್ ಸೃಷ್ಟಿಪಡಿಸಿ ನಮ್ಮ ಇದರಲ್ಲಿ ಮೈಯಲ್ಲಿ ಇಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಏನಾದ್ರು ಇರಬೇಕು. ಆಯ್ತಾ, ಅದನ್ನಿದ್ದು ಈಗ ಗಾಲ್ ಬ್ಲಾಡರ್ ನೀವು ನೋಡಿದ್ರೆ ಅದು ಫಂಕ್ಷನ್ಸ್, ಮೇಜರ್ ಫಂಕ್ಷನ್ಸ್ ಏನ್ ಮಾಡುತ್ತೆ? ಕಾನ್ಸಂಟ್ರೇಟ್ ಮಾಡುತ್ತೆ ಬಾಯಿಲ್ಸ್ ನ. ಯೆಲ್ಲೋ ಬಾಯಿಲ್ ಸಪರೇಟ್ ಮಾಡುತ್ತೆ, ಗ್ರೀನ್ ಬಾಯಿಲ್ ಸಪರೇಟ್ ಮಾಡುತ್ತೆ. ಅದಾದ್ಮೇಲೆ ಅದು ಪ್ಯಾನ್ಕ್ರಿಯಾಸ್ ಯಾವ್ದು ಹೋಗ್ಬೇಕು, ಸ್ಪ್ಲೀನ್ ಯಾವ್ದು ಹೋಗ್ಬೇಕು, ಈ ತರ. ಸ್ಪ್ಲೀನ್ ಅಂದ್ರೆ ಯೆಲ್ಲೋ ಬಾಯಿಲ್ಸ್ ಹೋಗುತ್ತೆ, ಪ್ಯಾನ್ಕ್ರಿಯಾಸ್ ಅಂದ್ರೆ ಗ್ರೀನ್ ಬಾಯಿಲ್ಸ್ ಹೋಗುತ್ತೆ. ಈಗ ನಾನು ಇದರಲ್ಲಿ ನಾನು ಹೇಳಿದೀನಿ ಲಿವರ್ ಅಲ್ಲಿ ನೀವು ನೋಡಿದ್ರೆ ಗ್ಲೈಸೆಮಿಕ್ ಇಂಡೆಕ್ಸ್ ಅದು ಒಂದು ಸ್ಟ್ರಕ್ಚರ್ ಮಾಡಿ ಇಷ್ಟೇ ಗ್ಲೂಟಿನ್ ಇರಬೇಕು ಬಾಡಿಯಲ್ಲಿ ಲಿವರ್ ಅಲ್ಲಿ ಅಂತ ಅದೊಂದು ಪ್ಯಾರಾಮೀಟರ್ ಸಜೆಸ್ಟ್ ಮಾಡುತ್ತೆ. ಅದೇ ಪ್ರಕಾರ ಗಾಲ್ ಬ್ಲಾಡರ್ ಅಲ್ಲಿನೂ
ಎಷ್ಟು ಇರಬೇಕು, ಅದು ಸ್ಪ್ಲೀನ್ಗೂ ಎಷ್ಟು ಹೋಗ್ಬೇಕು, ಪ್ಯಾನ್ಕ್ರಿಯಾಸ್ಗೂ ಎಷ್ಟು ಹೋಗ್ಬೇಕು. ಪ್ಯಾನ್ಕ್ರಿಯಾಸ್ ಇನ್ಸುಲಿನ್ ಪ್ರೊಡಕ್ಷನ್, ಅದು ನಮ್ಗೆ ಇನ್ಸುಲಿನ್ ಇದ್ರೇನೆ ಇಷ್ಟು ಇನ್ಸುಲಿನ್ ಇದ ನಮ್ಗೆ ಡಯಾಬಿಟಿಸ್ ಮೆಲಿಟಸ್ ಬರಲ್ಲ. ಎಕ್ಸಸ್ ಇನ್ಸುಲಿನ್ ಆಗಿದ ಬಾಡಿಯಲ್ಲಿ ಬ್ಲಡ್ ಸೆಲ್ಸ್ ಅಲ್ಲಿ ಡಯಾಬಿಟಿಸ್ ಮೆಲಿಟಸ್ ಆಗಿ ಕನ್ವರ್ಟ್ ಆಗುತ್ತೆ. ಈ ತರ ಸೆಕ್ರೇಷನ್ಸ್ ಮಾಡೋದು, ಪ್ರೊಡ್ಯೂಸ್ ಮಾಡಿ ಅದನ್ನು ಸಪರೇಟ್ ಮಾಡೋದು ಕೆಲಸನೇ ಗಾಲ್ ಬ್ಲಾಡರ್. ಆಯ್ತಾ? ಇದರಲ್ಲಿ ನೀವು ಮೇಜರ್ ನೀವು ನೋಡಿದ್ರೆ ಗಾಲ್ ಸ್ಟೋನ್ ಫಾರ್ಮೇಶನ್ ಆಗ್ಬೋದು, ಇಲ್ಲ ಅಂದ್ರೆ ಗಾಲ್ ಬ್ಲಾಡರ್ ಅಲ್ಲಿ ಇನ್ಫ್ಲಮೇಷನ್ ಆಗೋದಕ್ಕೆ ಅವಕಾಶ ಇದೆ. ಆಯ್ತಾ? ಫೈನಲ್ ಆಗಿ ನೀವು ನೋಡಿದ್ರೆ ಒಂದು ಬೈಲರಿ ಪ್ಯಾನ್ಕ್ರಿಯಾಟಿಸ್ ಹೇಳ್ತೀವಿ. ಬೈಲರಿ ಪ್ಯಾನ್ಕ್ರಿಯಾಟಿಸ್ ಅಂದ್ರೆ ಆ ಪ್ಯಾನ್ಕ್ರಿಯಾಸ್ಗೂ ಏನು ಸಮಸ್ಯೆಗಳು ಉಂಟಾಗಬಹುದು, ದಿ ಫಸ್ಟ್ ಸ್ಟೇಜ್ ಅದು ಏನಂದ್ರೆ ಇನ್ಸುಲಿನ್ ಪ್ರೊಡಕ್ಷನ್ ಸ್ಟಾಪ್ ಮಾಡಿಸೋದು, ಇಲ್ಲಾಂದ್ರೆ ಹೆಚ್ಚಿಗೆ ಮಾಡಿಸೋದು. ಈ ತರ ಸಮಸ್ಯೆಗಳಿಗೂ ಇದು ಒಂದು ಮೂಲ ಕಾರಣ ಆಗ್ಬೋದು. ಕಾರಣ ಏನಂದ್ರೆ ಯಾವತ್ತು ಗಾಲ್ ಬ್ಲಾಡರ್ ಡಿಸ್ಫಂಕ್ಷನ್ ಆಗ್ಬಿಡುತ್ತೋ, ಯಾವತ್ತು ಅದರಲ್ಲಿ ತುಂಬಾ ಸ್ಟೋನ್ಸ್ ಫಾರ್ಮ್ ಆಗ್ಬಿಡುತ್ತೋ ಆವತ್ತು ಬೈಲರಿ ಪ್ಯಾನ್ಕ್ರಿಯಾಟಿಸ್ ಸಮಸ್ಯೆಗಳು ಬರೋದಕ್ಕೆ ಅವಕಾಶ ಇದೆ. ಫೈನಲಿ ಗಾಲ್ ಬ್ಲಾಡರ್ ಕಾರ್ಸಿನೋಮಾ ಅಂತ ಹೇಳ್ತೀವಿ, ಅದೇ ಕ್ಯಾನ್ಸರ್. ಆ ತರ ಕ್ಯಾನ್ಸರ್ಗಳಿಗೆ ಏನಾದ್ರು ಬಂದ್ರೆ ಗಾಲ್ ಬ್ಲಾಡರ್ ಡಾಕ್ಟರ್ಸ್ ಮಾಡ್ತಾರೆ. ಸೊ ಇದು ಆದ್ಮೇಲೆ ನಾವು ಅಪೆಂಡಿಕ್ಸ್ ಹೋಗ್ತೀವಿ, ಯಾಕಂದ್ರೆ ಇಲ್ಲಿ ನಾನು ಸ್ಟ್ರಕ್ಚರ್ ತೋರಿಸಿರೋದು ಅಪೆಂಡಿಕ್ಸ್. ಇದು ಮೇಜರ್ ಆಗಿ ಅಪೆಂಡಿಕ್ಸ್ ನೋಡಿದ್ರೆ ಇದರಲ್ಲಿ ನಾನು ಅಪೆಂಡಿಸಿಟಿಸ್ ಅಬ್ಸೆಸಸ್ ಎರಡು ಎಲಿಮೆಂಟ್ ನಾನು ತೋರಿಸಿದೆ. ಇದು ಮೇನ್ ಆಗಿ ಎಲ್ಲಿ ಕನೆಕ್ಟ್ ಆಗುತ್ತೆ, ಮೇಜರ್ ಅಪೆಂಡಿಟಿಸ್ ಲೂಮಿನಲ್ ಅಬ್ಸ್ಟ್ರಕ್ಷನ್ಸ್ ಇದರಲ್ಲಿ ಆಗ್ಬೋದು. ಲೂಮಿನಲ್ ಅಬ್ಸ್ಟ್ರಕ್ಷನ್ಸ್ ಅಂದ್ರೆ ಒಂದು ಆರ್ಗನ್, ವೆಸ್ಟಿಕಲ್ ಆರ್ಗನ್, ಅದು ಸೀಸಮ್ ಜೊತೆ ಕನೆಕ್ಟ್ ಆಗಿರುತ್ತೆ. ಆ ಸೀಸಮ್ ಜೊತೆ ಕನೆಕ್ಟ್ ಆಗಿರೋ ಟೈಮ್ ಅಲ್ಲಿ ಆ ಸೀಸಮ್ ಅಂದ್ರೆ ಇದು ನೀವು ಬ್ರಾಂಚಸ್ ಒಂದು ನೋಡ್ಬೋದು ಅಪೆಂಡಿಕ್ಸ್ ಅಲ್ಲಿ, ಅದೇ ಸೀಸಮ್ 2. ಸೊ ಅದರಲ್ಲಿ ಏನಾದ್ರು ಬ್ಲಡ್ ಅಬ್ಸ್ಟ್ರಕ್ಷನ್ಸ್ ಆಗ್ಬೋದು, ವಾಟರ್ ಡಾಮಿನೆಂಟ್ ಆಗ್ಬೋದು. ಈ ತರ ಎಲ್ಲ ಸಮಸ್ಯೆಗಳು ಬಂದ್ರೆ ಅದು ಅಪೆಂಡಿಕ್ಸ್ ಒಂದು ಲಿಂಫಾಯ್ಡ್ ವೆಸ್ಟಿಕಲ್ ಆರ್ಗನ್ ಟು ನಾವು ಹೇಳ್ತೀವಿ. ಅದು ಲಿಂಫ್ ನೋಡ್ಸ್ ಜೊತೆ ಎಲ್ಲ ಆರ್ಗನ್ಸ್ ಅಲ್ಲಿ ಒಂದು ಲಿಂಫ್ ನೋಡ್ಸ್ ಇರುತ್ತೆ, ಅದ್ರ ಜೊತೆ ಅದು ಕನೆಕ್ಟಿವಿಟಿ ಇರುತ್ತೆ. ಅದರಲ್ಲಿ ನಿಮ್ಗೂ ಮೇಜರ್ ಎಲಿಮೆಂಟ್ ಯಾವತ್ತು ಅಬ್ಸ್ಟ್ರಕ್ಷನ್ಸ್ ಬರುತ್ತೋ ಆವತ್ತು ಅದು ಅಬ್ಸ್ಟ್ರಕ್ಷನ್ಸ್ ಇನ್ಫ್ಲಮೇಷನ್ ಹೇಳ್ಬೋದು, ಇಲ್ಲ ರಿಸ್ಕ್ ಆಫ್ ಪೆರ್ಫೋರೇಷನ್ ಅಂತ ಹೇಳ್ಬೋದು. ಆ ತರ ಸಮಸ್ಯೆಗಳು ಬಂದ್ರೆ ಒಟ್ಟ ಸಮಸ್ಯೆ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಅದು ಹೈಪರ್ ಅಸಿಡಿಟಿ ಆಗ್ಬೋದು, ಇಲ್ಲಾಂದ್ರೆ ಸ್ಟಮಕ್ ಕ್ಯಾನ್ಸರ್ ಆಗ್ಬೋದು, ಇಲ್ಲಾಂದ್ರೆ ಅದು ಲಿವರ್ ಕಾರ್ಸಿನೋಮಾ ಆಗ್ಬೋದು. ಈ ತರ ಸಮಸ್ಯೆಗಳೆಲ್ಲ ಅಪೆಂಡಿಕ್ಸ್ ಅಲ್ಲಿ ಬರ್ಬೋದು. ಹೆರ್ನಿಯಾ ಬರ್ಬೋದು, ಅಪೆಂಡಿಕ್ಸ್ ಅಲ್ಲಿ ಹೆರ್ನಿಯಾ. ಮತ್ತೆ ಹೆರ್ನಿಯಾ ಬಂದ್ಬಿಟ್ರೆ ಅದು ರಿಮೂವ್ ಮಾಡ್ಬೇಕು ಅಂತ ಹೇಳ್ತಾರೆ, ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ. ಈ ತರ ಸಮಸ್ಯೆಗಳು ಅಪೆಂಡಿಕ್ಸ್ ನಿಂದು ಅವಕಾಶ ಇದೆ. ಸೊ ಈಗ ನೆಕ್ಸ್ಟ್ ಇದ್ರ ಬಿಟ್ಟು ನಾವು ನೋಡಿದ್ರೆ ಪ್ಯಾನ್ಕ್ರಿಯಾಸ್, ರೈಟ್ ಸೈಡ್ ಅಲ್ಲಿ ನಾವು ಪ್ಯಾನ್ಕ್ರಿಯಾಸ್ ತೋರಿಸ್ತೀವಿ. ಗಾಲ್ ಬ್ಲಾಡರ್ ಪ್ಯಾನ್ಕ್ರಿಯಾಸ್ ಮೇನ್ಲಿ ಎಲ್ಲರಿಗೂ ಗೊತ್ತಿದೆ, ಅದು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಈಗ ಇನ್ಸುಲಿನ್ ಓವರ್ ಡೋಸೇಜ್ ಯಾವತ್ತು ಬರುತ್ತೆ, ಒಂದು ಪೇಷಂಟ್ ಅಂದ್ರೆ ಒಂದು ನಾರ್ಮಲ್ ವ್ಯಕ್ತಿ ಅನ್ಕೊಳ್ಳಿ, ಪೇಷಂಟ್ ಇಲ್ಲ ಫಸ್ಟ್. ಅವ್ನು ನಾರ್ಮಲ್ ವ್ಯಕ್ತಿ ಯಾವತ್ತು ತುಂಬಾ ತಿಂತಾ ಇರ್ತಾನೆ, ಸ್ಟ್ರೆಸ್ ಇರೋರು ನೀವು ನೋಡಿದ್ರೆ ಅವ್ರ ಹತ್ರ ಏನ್ ಬೇಕಾದ್ರೆ ಇಡಿ ತಿಂತಾನೆ ಇರ್ತಾರೆ, ಅವ್ರ ಕಾಸು ಆಗ್ತಾನೆ ಇರ್ತದೆ. ಯಾಕೆಂದ್ರೆ ಬ್ರೈನ್ ಎಲ್ಲ ಅಬ್ಸರ್ವ್ ಮಾಡ್ಬಿಡುತ್ತೆ. ಅಬ್ಸರ್ವ್ ಮಾಡಿದ್ಮೇಲೆ ಅವ್ರ ನಾರ್ಮಲ್ ಫುಡ್ ತಿನ್ಬೋದು ಹೆಚ್ಚಿಗೆ, ಇಲ್ಲ ಅಂದ್ರೆ ಶುಗರ್ ಐಟಮ್ಸ್, ಚಾಕ್ಲೇಟ್ ಇರ್ಬೋದು, ಇಲ್ಲಾಂದ್ರೆ ಕೇಕ್ಸ್, ಲಡ್ಡೂಸ್, ಈ ತರ ಏನಿದೋ ಅವ್ರ ಮುಂದೆ ಇಟ್ಬಿಟ್ರೆ ತಿಂತಾರೆ. ತಿಂದ್ರೆ ಅದು ಏನಾಗುತ್ತೆ ಅಂದ್ರೆ ಎಕ್ಸಸ್ ಪ್ರೊಡಕ್ಷನ್ ಸೆಕ್ರೇಷನ್ ಮಾಡುತ್ತೆ ಗ್ಲೂಕೋಸ್. ಈಗ ಒಂದು ಬಾಡಿ ಸೆಲ್ಸ್ ಇದೆ, ಬ್ಲಡ್ ಸೆಲ್ಸ್ ಇದೆ, ಅದು ಎಷ್ಟು ಅಬ್ಸರ್ವ್ ಮಾಡಬೇಕೋ ಅಷ್ಟೇ ಅಬ್ಸರ್ವ್ ಮಾಡುತ್ತೆ. ಹೆಚ್ಚಿಗೆ ಅಬ್ಸರ್ವ್ ಮಾಡೋದಕ್ಕಾಗತ್ತಾ? ಪ್ರೋಟೀನ್ಸ್ನು, ಗ್ಲೂಕೋಸ್ ಫ್ಯಾಟ್ಸ್ನು ಮಾಡೋದಕ್ಕಾಗಲ್ಲ. ಅದನ್ನೇ ಯಾವತ್ತು ಅದು ಸೆಕ್ರೇಷನ್ ಅನ್ನು ಹೆಚ್ಚಿಗೆ ಮಾಡುತ್ತೋ ಅದೆಲ್ಲ ಪ್ಲೇಗ್ ಆಗಿ ಕನ್ವರ್ಟ್ ಆಗುತ್ತೆ, ಫ್ಯಾಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದೇ ಇನ್ಸುಲಿನ್, ಅದು ರೆಸಿಸ್ಟೆನ್ಸ್ ಪವರ್ಗೂ ಇನ್ಸುಲಿನ್ ಪ್ಯಾನ್ಕ್ರಿಯಾಸ್ ರೆಡಿ ಮಾಡುತ್ತೆ. ಈ ತರ ಒಂದು ಗ್ಲೈಸೆಮಿಕ್ ಇಂಡೆಕ್ಸ್ ಹೆಚ್ಚಿಗೆ ಆಗ್ತಾ ಇದೆ ಅಂದ್ರೆ ಅದು ಯಾವ ತರ ಕಡಿಮೆ ಪಡಿಸ್ಬೇಕು ಅಂತ ಅದೇ ಕೆಲಸ ಪ್ಯಾನ್ಕ್ರಿಯಾಸ್ ಮಾಡುತ್ತೆ. ಈಗ ಹೆಚ್ಚಿಗೆ ಆಗ್ಬಿಟ್ರೆ ಪ್ಯಾನ್ಕ್ರಿಯಾಸ್ಗೂ ಒಂದು ಲಿಮಿಟೇಷನ್ ಇದೆ ಅಲ್ವಾ, ಆ ಲಿಮಿಟೇಷನ್ ಅಲ್ಲಿ ಅದು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದು ಬಿಟ್ಬಿಟ್ರೆ, ಆವತ್ತು ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಆಗ್ಬಿಟ್ರೆ ಅದೆಲ್ಲ ಸೆಲ್ಸ್ ಅಬ್ಸರ್ವ್ ಮಾಡೋದು ಬಿಟ್ಬಿಡುತ್ತೆ. ಅದರಿಂದ ಡಯಾಬಿಟಿಸ್ ಮೆಲಿಟಸ್ ಬರುತ್ತೆ. ಸೊ ಕಾರಣ ಪ್ಯಾನ್ಕ್ರಿಯಾಸ್ ಬಂದು ಇದು ಡ್ಯುಯಲ್ ಗ್ಲ್ಯಾಂಡ್ ಹೇಳ್ಬೋದು, ಎಕ್ಸೋಕ್ರೈನ್
ಡೈಜೆಸ್ಟಿವ್ ಎನ್ಸೈಮಿಸ್ಟ್ ಹೇಳ್ಬೋದು ಇದನ್ನು. ಪ್ಯಾನ್ಕ್ರಿಯಾಸ್ ಯಾವ ಥರ ಇದೆ, ಆ ಯೆಲ್ಲೋ ಕಲರ್ದು ನೀವು ನೋಡಿ, ರೆಡ್ ಕಲರ್ದು ನೀವು ನೋಡಿ. ಅದೇ ತರ ಎಂಡೋಕ್ರೈನ್ ಇನ್ಸುಲಿನ್ ಗ್ಲುಕಾಗೋನ್ ಅಂತ ಹೇಳ್ತಾರೆ. ಇದರಲ್ಲಿ ಅದು ನಾನು ಹೇಳಿರೋ ಪ್ರಕಾರ 2 ಕೆಲಸ ಮಾಡುತ್ತೆ, ಎನ್ಸೈಮ್ಸ್ ಒಂದು, ಗ್ಲುಕಾಗೋನ್ ಒಂದು. ಇದು 2 ಕೆಲಸ ಎಷ್ಟು ನಮ್ಗೆ ಲಿಮಿಟೇಷನ್ ಇರಬೇಕು ಗ್ಲೈಸೆಮಿಕ್ ಇಂಡೆಕ್ಸ್, ಅದು ಪ್ಯಾನ್ಕ್ರಿಯಾಸೇ ಸರಿಪಡಿಸುತ್ತೆ. ಅದೇ ಪ್ರಕಾರ ನಿಮ್ಗೂ ಎನ್ಸೈಮ್ಸ್ ಕ್ರಿಯೇಟ್ ಮಾಡುತ್ತೆ. ಎನ್ಸೈಮ್ಸ್ ಕ್ರಿಯೇಟ್ ಮಾಡೋದ್ರಿಂದ ಒಂದು ಪ್ಯಾನ್ಕ್ರಿಯಾಸ್ ಯಾವ ತರ ಫಂಕ್ಷನ್ ಆಗಬೇಕು ಅದರದ್ದು ಆ ಲಿಮಿಟೇಷನ್ ಅಲ್ಲಿ ಅದು ಕೆಲಸ ಮಾಡುತ್ತೆ. ಈಗ ಮೇಜರ್ ಏಲ್ಮೆಂಟ್ಸ್ ನಾವು ನೋಡ್ತೀವಿ. ಪ್ಯಾನ್ಕ್ರಿಯಾಟಿಟಿಸ್. ಇದು ಪ್ಯಾನ್ಕ್ರಿಯಾಟಿಟಿಸ್ ಅಂದ್ರೆ ಎನ್ಸೈಮ್ಯಾಟಿಕ್ ಏನಿದೋ ಅದು ಆಟೋ ಡೈಜೆಷನ್ ಆಗ್ತಾ ಇಲ್ಲ. ಆಟೋ ಡೈಜೆಷನ್ ಅಂದ್ರೆ ನೀವು ಈಗ ತಿನ್ನೋದು ನಾರ್ಮಲ್ ಆಗಿ ಒಂದು ಡೈಜೆಷನ್ ಆಗೋದು, ಆಯ್ತಾ. ಇಂಡೈಜೆಷನ್ ಯಾವತ್ತು ಆಗ್ತಾ ಇದೋ ಪ್ಯಾನ್ಕ್ರಿಯಾಸ್ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಏನು, ಎಕ್ಸಸ್ ನೀವು ತಿನ್ಬಿಟ್ಟಿದ್ದೀರಾ, ಅದರಿಂದ ಇನ್ಸುಲಿನ್ ಹೆಚ್ಚಿಗೆ ಪ್ರೊಡಕ್ಷನ್ ಆಗಿದೆ, ಅದು ಅಬ್ಸಾರ್ಬ್ ಮಾಡೋದಕ್ಕೂ ಇಲ್ಲ ಅಂದ್ರೆ ಅದು ರೆಸಿಸ್ಟ್ ಮಾಡೋದಕ್ಕೂ ಇದು ಪ್ಯಾನ್ಕ್ರಿಯಾಸ್ ಅಲೋ ಮಾಡ್ತಾ ಇಲ್ಲ. ಇದು ಒಂದು. ಕ್ರಾನಿಕ್ ಪ್ಯಾನ್ಕ್ರಿಯಾಟಿಸ್ ಅಂದ್ರೆ ಫೈಬ್ರೋಸಿಸ್ ಮಾಲ್ ಅಬ್ಸಾರ್ಪ್ಷನ್ ಆಗ್ಬಿಡುತ್ತೆ. ಫೈಬ್ರೋಸಿಸ್ ಅಲ್ಲಿ ಚಿಕ್ಕದಾಗಿ ಒಂದು ಸಿಸ್ಟ್ ತರ ಫಾರ್ಮ್ ಆಗ್ಬಿಡುತ್ತೆ. ಎಕ್ಸಸ್ ಏನಾಗುತ್ತೆ, ಎಲ್ಲಿಯೂ ಹೋಗಲ್ಲ, ಅಲ್ಲೇ ಇರುತ್ತೆ, ಸುತ್ತಮುತ್ತ ಸೆಲ್ಸ್ ಅಲ್ಲೇ ಇರುತ್ತೆ, ಅದೆಲ್ಲ ಎಕ್ಸಸ್ ಆಗಿರುತ್ತೆ, ಆಯ್ತಾ. ಒಂದು ಅಬ್ಸಾರ್ಬ್ ಏನ್ ಮಾಡ್ಬೇಕು ಒಂದು ಸೆಲ್ ಅದು ಅಬ್ಸಾರ್ಬ್ ಆಗ್ತಾ ಇಲ್ಲ, ಅದು ರಿಲೀಸ್ ಮಾಡ್ತಾ ಇದೆ ಎಕ್ಸಸ್ ಬ್ಲಡ್ ಸೆಲ್ಸ್ ನಿಂದ. ಆವತ್ತು ಅಲ್ಲಿ ಫೈಬ್ರೋಸ್ ಫಾರ್ಮ್ ಆಗುತ್ತೆ. ಆ ಫೈಬ್ರಾಯ್ಡ್ಸ್ ನಿಂದ ಪ್ಯಾನ್ಕ್ರಿಯಾಸ್ ಕೆಲಸ ಮಾಡೋದು ಸ್ಟಾಪ್ ಆಗುತ್ತೆ, ಅದನ್ನು ಪ್ಯಾನ್ಕ್ರಿಯಾಟಿಟಿಸ್. ಇಲ್ಲ ಅಂದ್ರೆ ಅದು ಹೆಚ್ಚಿಗೆ ಆಗೋ ಟೈಮಲ್ಲಿ ಅದು ಡಯಾಬಿಟಿಸ್ ಮಿಲಿಟಸ್ ಆಗಿ ಕನ್ವರ್ಟ್ ಆಗುತ್ತೆ, ಆಯ್ತಾ. ಕೆಲವು ಟೈಮ್ ಪ್ಯಾನ್ಕ್ರಿಯಾಟಿಸ್ ನೀವು ನೋಡಿದ್ರೆ ಅದು ಇನ್ಸಫಿಶಿಯಂಟ್ ಆಗಿ ಇರಬಹುದು. ಇನ್ಸುಲಿನ್ ಜಾಸ್ತಿ ಪ್ರೊಡಕ್ಷನ್ ಮಾಡ್ತಾ ಇಲ್ಲ, ಅದು ರೆಸಿಸ್ಟ್ ಮಾಡ್ತಾ ಇಲ್ಲ, ಅದೆಲ್ಲ ನೀವು ನೋಡಿದ್ರೆ ಅದು ಇನ್ಸಫಿಷಿಯನ್ಸಿಗೆ ಹೋಗುತ್ತೆ. ಫೈನಲ್ ಆಗಿ ನೋಡಿದ್ರೆ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಆಗೋದಕ್ಕೂ ಅವಕಾಶ ಇದೆ. ಯಾಕೆಂದ್ರೆ ಹೆಚ್ಚಿಗೆ ತಿನ್ನೋದನ್ನು ತಪ್ಪು, ಅದರಿಂದ ಇನ್ಸುಲಿನ್ ಪ್ರೊಡಕ್ಷನ್ಸ್ ಜಾಸ್ತಿ ಆಗ್ತಾ ಇಲ್ಲ, ನಿಮ್ದು ಡಯಾಬಿಟಿಸ್ ಮಿಲಿಟಸ್ ಜಾಸ್ತಿ ಆಗಿಬಿಟ್ರಿ ಅಂದ್ರೆ ಅದು ಒನ್ ಟೈಮ್ ಅಲ್ಲಿ ಪ್ಯಾನ್ಕ್ರಿಯಾಸ್ ಕೆಲಸ ಮಾಡಲ್ಲ. ಕೆಲವರು ಆಲ್ಕೋಹಾಲ್ ತಗೊಳ್ಳೋದನಿಂದ, ಇಲ್ಲ ಸ್ಮೋಕ್ ತುಂಬಾ ಮಾಡೋದನಿಂದ, ಇಲ್ಲ ಅಂದ್ರೆ ಜಂಕ್ ಫುಡ್ಸ್ ತಿನ್ನೋದನಿಂದ ಅದು ಕ್ಯಾನ್ಸರ್ ಆಗಿ ಫಾರ್ಮ್ ಆಗೋದಕ್ಕೂ ಚಾನ್ಸ್ ಇದೆ. ಆವತ್ತು ಪ್ಯಾನ್ಕ್ರಿಯಾಸ್ ರಿಮೂವ್ ಮಾಡ್ತಾರೆ. ಪ್ಯಾನ್ಕ್ರಿಯಾಸ್ ರಿಮೂವ್ ಮಾಡಿಬಿಟ್ರೆ ಒಂದು ಪೇಷಂಟ್ ಅಲ್ಲಿ ಅವನ ಡಯಾಬಿಟಿಸ್ ಇಲ್ಲವಾ ಅದು ಪರಿಶೀಲನೆ ಮಾಡೋದು ಬಹಳ ಕಷ್ಟ ಆಗ್ಬಿಡುತ್ತೆ. ಅದು ಯಾವತ್ತೂ ಒಂದು ಪರಿಶೀಲನೆ ಮಾಡ್ತಾ ಇರಬೇಕು. ಈ ಕಾರಣ ಏನಂದ್ರೆ ಅವನಿಗೂ ರ್ಯಾಂಡಮ್ ನಾವು ಯಾವತ್ತು ಶುಗರ್ ಚೆಕ್ ಮಾಡ್ತೀವೋ ಅದು ಹೆಚ್ಚಿಗೆ ಆಗ್ಬೋದು, ಇಲ್ಲ ಕಡಿಮೆ ಇರ್ಬೋದು. ಯಾಕೆಂದ್ರೆ ಪ್ಯಾನ್ಕ್ರಿಯಾಸ್ ಬಂದು ಒಂದು ಪ್ಯಾರಾಮೀಟರ್, ಅದು ಇನ್ಸುಲಿನ್ ಪ್ರೊಡಕ್ಷನ್ಗೂ ಒಂದು ಪ್ಯಾರಾಮೀಟರ್, ರೆಸಿಸ್ಟೆನ್ಸ್ಗೂ ಒಂದು ಪ್ಯಾರಾಮೀಟರ್. ಅದೇ ಇಲ್ಲ ಅಂದ್ರೆ ಏನಾಗತ್ತೆ, ಅವ್ರಿಗೂ ಡಯಾಬಿಟಿಸ್, ಆ ಪೇಷಂಟ್ಗೂ ಡಯಾಬಿಟಿಸ್ ಹೆಚ್ಚಿಗೆ ಇರ್ಬೋದು ಒಂದು ಅನುಮಾನ ಬರುತ್ತೆ. ಅದರಿಂದ ಅವ್ರದ್ದು ಡೈಲಿ ನಾವು ಅಪ್ಡೇಟ್ ತಗೋಬೇಕಾಗತ್ತೆ. ಮಾರ್ನಿಂಗ್ ಓಕೆ, ಒಂದು ಫಾಸ್ಟಿಂಗ್ ಅಲ್ಲಿ ತಗೋಬೇಕು. ಪ್ಯಾನ್ಕ್ರಿಯಾಸ್ ಇಲ್ಲದವ್ರಿಗೂ ಅವ್ರಿಗೂ ಡಯಾಬಿಟಿಸ್ ಇಲ್ಲವಾ ಅದು ನೋಡ್ಬೇಕು. ಸೆಕೆಂಡ್ ಪ್ರ್ಯಾಂಡಿಯಲ್ ನೋಡ್ಬೇಕು, ಪೋಸ್ಟ್ ಪ್ರ್ಯಾಂಡಿಯಲ್ ಈವ್ನಿಂಗ್ ಒಂದ್ಸತಿ ನೋಡಿದ್ರೆ ಅವ್ರಿಗೆ ಎಷ್ಟಿದೆ. ಈ 2 ನೋಡ್ಕೊಂಡ್ರೆ ಪ್ಯಾನ್ಕ್ರಿಯಾಸ್ ಇಲ್ಲದವ್ರಿಗೂ ನಮಗೂ ಡಯಾಬಿಟಿಸ್ ಇಲ್ಲವಾ ಅಂತ ಈ ತರ ಇದೆ. ವೀಕ್ಷಕರೇ ನೋಡಿದ್ರಲ್ಲ, ನಮ್ಮ ಅಬ್ಡಾಮಿನಲ್ ಕ್ಯಾವಿಟಿಯಲ್ಲಿ ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಗಾಲ್ ಬ್ಲಾಡರ್, ಕಿಡ್ನಿ, ಹೀಗೆ 10 ಆರ್ಗನ್ಗಳಿರುತ್ತೆ. ಸೊ ಈ 10 ಆರ್ಗನ್ಗಳು ಯಾವ ರೀತಿ ಕೆಲಸ ಮಾಡುತ್ತೆ, ಹಾಗೆ ಯಾವ ರೀತಿ ಲಕ್ಷಣಗಳು ಕಂಡು ಬಂದರೆ ನಮ್ಮಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ನಾವು ಕಂಡುಕೊಳ್ಬಹುದು ಅನ್ನೋ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಮುಂದಿನ ಭಾಗದಲ್ಲಿ ಮತ್ತಷ್ಟು ಆರ್ಗನ್ಗಳ ಬಗ್ಗೆ, ಅದರ ಫಂಕ್ಷನಿಂಗ್ ಬಗ್ಗೆ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ನಮಸ್ಕಾರ.